ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನು ನಡೆಸಲು ಸರ್ಕಾರ ಸಿದ್ಧವಾಗಿದೆ. ಇನ್ನೂ ಕೂಡ ಸಾಕಷ್ಟು ದಿನಗಳಿದ್ದರೂ ಕೂಡ ರಾಮದುರ್ಗ ತಾಲೂಕಿನ ಗೊಡಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮಾತ್ರ ಹೈ ವೋಲ್ಟೇಜಿಂದ ಕೂಡಿದೆ. ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿ ಈಗಾಗಲೇ ಗೊಡಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ನಿರ್ಮಾಣವಾಗಿರುವಂಥದ್ದು. ಜೊತೆಗೆ ಈ ಎಲ್ಲ ವಿಷಯ ಜೊತೆಗೆ ಮಾತಾಡಲಿಕ್ಕೆ ನಮ್ಮ ಬಳಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಆಕಾಂಕ್ಷಿಯಾಗಿರ್ತಕ್ಕಂಥ ಜಹೂರ್ ಹಾಜಿ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ತಾವು ಜಿಲ್ಲಾ ಪಂಚಾಯತ್ನ ಒಬ್ಬ ಸದಸ್ಯರಾಗಿ ಆ ಭಾಗದ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಮತ್ತೆ ಅದೇ ಜಿಲ್ಲಾ ಪಂಚಾಯತ್ನಿಂದ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯಲು ಈಗಾಗಲೇ ಕಸರತ್ತನ್ನು ನಡೆಸಿರುವಂಥದ್ದು. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದಕ್ಕೂ 2016ರಲ್ಲಿ ಮೊದಲು ನಮ್ಮ ತಾಲೂಕಿಗೆ 5 ಜಿಲ್ಲಾ ಪಂಚಾಯತ್ ಇದ್ದು, ಒಂದು ಜಿಲ್ಲಾ ಪಂಚಾಯತಿ ಹೆಚ್ಚಿಗೆ ಆದ ತಕ್ಷಣ ಗೊಡಚಿ ಕ್ಷೇತ್ರ ಅಂತ, ಯಾಕಂದರೆ ನಮ್ಮಲ್ಲಿ ದೊಡ್ಡ ದೇವಸ್ಥಾನ ಇರೋದರಿಂದ ಗೊಡಚಿ ಮತಕ್ಷೇತ್ರ ಆದರೆ ಒಳ್ಳೆಯದಂತ ಅವರು ಗೊಡಚಿ ಮತಕ್ಷೇತ್ರ ಮಾಡಿದರು. ಅಲ್ಲಿ ನಾನು ಸಕ್ರಿಯವಾಗಿ 2004ರಿಂದ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಓಡಾಡ್ಕೊಂಡಿದ್ದೆ. ಅದು 6 ಜಿಲ್ಲಾ ಪಂಚಾಯತಿ ಆದ ತಕ್ಷಣ ನಾನು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಆದೆ. ಆವಾಗೂ ಪೈಪೋಟಿತ್ತು, ಈಗ ಕಡಿಮೆ ಇದೆ. ಆವಾಗ 4-5 ಜನ ಇದ್ವಿ ನಾವು. ಅಂಥದ್ರೊಳಗೆ ನಮಗೆ ಅಶೋಕ್ ಪಟ್ಟಣವರು ನನಗೆ ಬಿಫಾರ್ಮ್ ಕೊಟ್ಟು ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಾಗ ನಾನು ಸ್ಪರ್ಧಿಸಿ ಜನರ ಆಶೀರ್ವಾದದೊಂದಿಗೆ ಗೆಲುವು ಮಾಡಿ 5 ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ಮುಕ್ತಾಯ ಮೋಸ್ಟ್ಲಿ 4 ವರ್ಷ ಆಯಿತು ನಮ್ಮ ಅವಧಿ ಮುಗಿದು. ಅವಧಿ ಮುಗಿದ್ರೆ ನಾನು ನನ್ನ ಕ್ಷೇತ್ರದ ಜನರನ್ನು ಕೈ ಬಿಟ್ಟಿಲ್ಲ. ಯಾವುದೇ ಒಳ್ಳೆಯ ಕಾರ್ಯ ಇರಲಿ, ಒಂದು ಬೇರೆ ಕಾರ್ಯ ಇರಲಿ, ಸಣ್ಣ ಪುಟ್ಟ ಕಾರ್ಯ ಇರಲಿ, ನಾನು ಪ್ರತಿಯೊಂದು ಕಾರ್ಯಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ. ಆ ಉದ್ದೇಶ ಇಟ್ಕೊಂಡು ಜನರು ಮತ್ತೊಮ್ಮೆ ನೀವೇ ಸ್ಪರ್ಧಿಸಿ ನಾವು ನಿಮ್ಮನ್ನು ಆಶೀರ್ವಾದ ಮಾಡ್ತೀವಿ ಅಂದಾಗ ನಾನು ಮತ್ತೆ ಆಕಾಂಕ್ಷಿಯಾಗಿ. ಸರ್, ಈಗ ತಾವು ಆ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿರುವಂಥದ್ದು, ಈಗ ಮತ್ತೆ ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಾಗಿರುವಂಥದ್ದು. ಈ ಎಲ್ಲ ಕೆಲಸವನ್ನು ನೋಡಿದಾಗ ಏನು ಕೆಲಸ ಇಟ್ಕೊಂಡು ನನಗೆ ಓಟು ಹಾಕ್ರಿ ಅಂತ ಹೇಳ್ತೀರಿ? ಈಗ ಜಡ್ಪಿಯಲ್ಲಿ ಮಾಡಿರ್ತಕ್ಕಂಥ ಯಾವ ಕೆಲಸಗಳು ನಿಮಗೆ ಶ್ರೀರಕ್ಷೆ ಆಗ್ತಾವ, ಏನಾಗ್ತಾವ? ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ರೋಡ್ಗಳಿರ್ಬೋದು, ಆಮೇಲೆ ನಾವು ನಮ್ಮದೇ ಆದಂಥ ಏನು ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಯಾವ ಕ್ಯಾಟಗರಿ ವೈಸ್ ಇರುತ್ತೆ. ಜಿಲ್ಲಾ ಪಂಚಾಯತಿ ಅನುದಾನ ಕೊಟ್ಟರಂದ್ರೆ ನಮಗೆ ಒಂದು 50 ಲಕ್ಷ ಕೊಟ್ಟರಂದ್ರೆ ಈ ಕ್ಯಾಟಗರಿ ಇಷ್ಟು, ಈ ಕ್ಯಾಟಗರಿ ಇಷ್ಟು, ಆ ಕ್ಯಾಟಗರಿ CC ಮಾಡ್ಬೋದು. ಆಮೇಲೆ ಹೊಲಕ್ಕೆ ಹೋಗೋ ಸಂಪರ್ಕ ರಸ್ತೆ ಮಾಡ್ಬೋದು, ಬೋರ್ವೆಲ್ಗಳಿರ್ಬೋದು, ಆಮೇಲೆ ಯಾವ CC ರಸ್ತೆ ಆಗಲಿ, ಒಳಚರಂಡಿ ಆಗಲಿ. ಆಮೇಲೆ ಜನರಿಗೆ ಸ್ಪಂದಿಸಿವು ನಾವು. ಹೆಂಗಂದ್ರೆ ನಮ್ಮ ಗೌರ್ಮೆಂಟ್ ಇತ್ತು, ನಮ್ಮ MLA ಇರುತ್ತೆ. ನನ್ನ ಕಡೆ ಆಗಲಾದಂಥ ಕೆಲಸ ನಮ್ಮ ಶಾಸಕರ ಕಡೆ ನಿಂತು ನಮ್ಮ ಕ್ಷೇತ್ರ ಜನತೆಗೆ ನೀವು ಕೆಲಸ ಮಾಡಿಕೊಡಬೇಕು, ಈ ಕೆಲಸ ಆಗಲೇಬೇಕಂತ ಹೇಳಿ ನಾನು ಕೆಲಸಗಳನ್ನು ಮಾಡಿಕೊಟ್ಟಿದ್ದೆ. ಆ ಉದ್ದೇಶ ಇಟ್ಕೊಂಡು ನಾನು ಮತ್ತೆ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿದ್ದೆ. ಸರ್, ಇನ್ನೂ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ದಿನಾಂಕ ನಿಗದಿ ಆಗಿಲ್ಲ. ಆದರೂ ಕೂಡ ಜಹೂರ್ ಹಾಜಿ ಅವರು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಜೊತೆಗೆ ಆಗಿರ್ಬೋದು, ಒಂದು ಊರಿನ ಹಿರಿಯರಾಗಿರ್ಬೋದು, ಹೀಗೆ ಮುಖಂಡರ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ಅವಸರ, ಆತುರ ಅಂತ? ನಾನು ಹಾಗೆ ಬಿಟ್ಟಿದೆ. ಜನರಲಿ ಆವಾಗವಾಗ ನಾನು ಹೋಗ್ತಾ ಇದ್ದೇನೆ ಹಳ್ಳಿಗೆ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾದ ಕೂಡಲೇ ಯಾವ ಥರ ಓಡಾಟ ಇದ್ದೆ ಅದೇ ಥರ ಓಡಾಟ ಮಾಡ್ಕೊತ ಇದ್ದೀನಿ. ಆದರೆ ಪ್ರಚಾರ ಕೇಳಿದಕ್ಕಿಲ್ಲ. ಓಕೆ, ತಟಸ್ಥ ಇದ್ದೆ. ಈಗ ಆಕಾಂಕ್ಷಿಗಳು ಅವರು ಬೇರೆ ಬೇರೆ ಥರ ಅಲ್ಲಿ ಪ್ರಚಾರ ಮಾಡಕತ್ತಾರೆ. ಅಲ್ಲಿ ಈಗ ಬೇರೆ ಬೇರೆ ಥರ ಅಂದರೆ ಅಲ್ಲಿ ಹೋದ ಜನ ಮತ್ತು ನಿಮಗೆ ಟಿಕೆಟ್ ಸಿಕ್ಕಿದೆಯಾ ಅವ್ರು ಕ್ವಶನ್ ಮಾಡಿದ್ದಾರೆ. ಮತ್ತು ಮಾಜಿ ಜಿಲ್ಲಾ ಪಂಚಾಯತಿಯವರು ಯಾಕೆ ಓಡಾಟ ಮಾಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಅದು ಹೆಸರಳಿಕ್ಕೆ ನಾನು ಹೋಗಲ್ಲ. ಅವರಿಗೆ ಟಿಕೆಟ್ ಸಿಗಲ್ಲ, ನಮಗೆ ಟಿಕೆಟ್ ಕೊಟ್ಟಿದ್ದಾರೆ, ನಾವು ಬಿಫಾರ್ಮ್ ತೊಗೊಂಡಿವಿ. ಯಾಕಂದ್ರೆ ಅವ್ರಿಗೆ ಇನ್ನೂ ಬಿಫಾರ್ಮ್ ಅನ್ನೋದು ಏನು ಗೊತ್ತಿಲ್ಕಂತದ್ದು. ಮೋಸ್ಟ್ಲಿ ಬಿಫಾರ್ಮ್ ಯಾವಾಗ ಕೊಡ್ತಾರಂದರೆ ಚುನಾವಣೆ ಕೆಟಗರಿ ಅನೌನ್ಸ್ ಆಗಬೇಕು, ಡೇಟ್ ನಿಗದಿ ಆಗಬೇಕು. ನಾಮಿನೇಷನ್ ಡೇಟ್ ನಿಗದಿ ಆದಾಗ ಮಾತ್ರ ಒಂದು ದಿವಸ ಇರ್ತಾರೆ, ಅದೇ ದಿವಸ ಏನೈತಿ ಬಿಫಾರ್ಮ್ ಕೊಡ್ತಾರೆ. ಜನರಲ್ಲಿ ತಪ್ಪು ಸಂದೇಶವನ್ನು ಹೊಡಿಸ್ಲಿಕ್ಕೆ ಚಾಲೂ ಮಾಡಿದರು.
ಅವ್ರು ಗಪ್ ಕುಂತಿದ್ದಾರೆ, ಅವರಿಗೆ ಟಿಕೆಟ್ ಸಿಗಲ್ಲ ಅಂಥೇಳಿ. ಅವಾಗ ನಮ್ಮ ಕಾರ್ಯಕರ್ತರು, ನನ್ನ ಫಾಲೋವರ್ಸು ಫೋನ್ ಹಚ್ಚಾಕತ್ತಾರೆ, ತಾವು ಯಾಕೆ ಗಪ್ ಕುಂತೀರಿ ಅಂಥೇಳಿ. ಇಲ್ಲಪ್ಪ, ಇನ್ನೂ ಕ್ಯಾಟಗರಿ ಆಗಿಲ್ಲ, ಈಗ ಡೇಟ್ ಅನೌನ್ಸ್ ಇನ್ನೂ ಆಗಿಲ್ಲ. ಹೇಳಿದ್ದಾರೆ ಗೌರ್ಮೆಂಟ್ದವ್ರು ಏನಂತ, ಮೇ ಅಥವಾ ಜೂನ್ನಲ್ಲಿ ಎಲೆಕ್ಷನ್ ಮಾಡ್ಬೋದು ಅಂಥೇಳಿ. ಯಾವಾಗ ಕ್ಯಾಟಗರಿ ಬರುತ್ತೆ ಅವಾಗ ನಾನು ಹೊರಗೆ ಬಿಡ್ದೆ. ಇಲ್ಲ ನೀವು ಬರ್ರಿ. ಬೇರೆ ಜನರ ಪ್ರಶ್ನೆ ಕೇಳ್ತಿರೋದೇ, ಕ್ಯಾಟಗರಿ ಘೋಷಣೆ ಆಗಿಲ್ಲ, ಇನ್ನೂ ಏನು ಘೋಷಣೆ ಆಗಿಲ್ಲ. ಆಗಲೇ ಕೂಡ ಸಾಕಷ್ಟು ಆಕಾಂಕ್ಷಿಗಳಿಗೆ ಪ್ರಚಾರ ಮಾಡ್ತಿರುವಂಥದ್ದು. ನೀವು ಹೇಳಿದ್ರಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಈಗ ನಾನು ಪ್ರಚಾರ ಕೇಳಿದೆ ಅಂತ. ಆದರೆ ಸಾಮಾನ್ಯ ಜ್ಞಾನ ಆದರೂ ಬೇಕಲ್ಲ ಸರ್, ಏನು ಕ್ಯಾಟಗರಿ ಬರುತ್ತೆ, ಏನು ಬರುತ್ತೆ. ಕ್ಯಾಟಗರಿ ಇಲ್ಲದೆ ತಾವು ಪ್ರಚಾರ ಮಾಡ್ತಾ ಇರೋದು, ನಾಳೆ ಬೇರೆ ಯಾವುದಾದ್ರೂ ಕ್ಯಾಟಗರಿ ಬಂದರೆ. ನಾನು ಹೇಳಿದ ಹಾಗೆ ಈಗ ಜನರಲ್ಲಿ ಏನು, ಕ್ಯಾಟಗರಿ ಬಂದರೆ ನಾನು ಸ್ಪರ್ಧಿಸ್ತೀನಿ. ಓಕೆ, ಕ್ಯಾಟಗರಿ ಬಂದರೆ ಜೀವರಾಜ್ ಅವರು ಅಲ್ಲಿ ಅಭ್ಯರ್ಥಿ ಆಗ್ತೀನಿ. ಬರದೇ ಇದ್ದ ಪಕ್ಷದಲ್ಲಿ ಯಾವ ಕ್ಯಾಟಗರಿ ಬರುತ್ತೆ, ನನ್ನ ಕ್ಷೇತ್ರಕ್ಕೆ ಯಾವ ಕ್ಯಾಟಗರಿ ಬರುತ್ತೆ, ಮಹಿಳಾ ಬರ್ಬೋದು, ಜನರಲ್ ಬರ್ಬೋದು, SC ಬರ್ಬೋದು, ಯಾವುದೇ ಕ್ಯಾಟಗರಿ ಬಂದರೂ ಸ್ವತಃ ನಾನು ಓಡಾಟ ಈಗ ನನ್ನ ಸಲುವಾಗಿ ಓಡಾಟ ಮಾಡ್ತಾ ಇದ್ದೀನಿ, ಅದೇ ಥರ ಬೇರೆದವ್ರ ಸಲುವಾಗಿ ಓಡಾಟ ಮಾಡಿ ನಿಮ್ಮನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀನಿ. ಈಗ ನಾನು ಜನರಲ್ಲಿ ಅದನ್ನ ಹೇಳ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹೇಳ್ತಾ ಇದ್ದಾರೆ, ಇಲ್ಲ ಈಗ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಮಹಿಳೆ ಬರುತ್ತೆ, ಯಾಕೆ ಇವರಿಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಏನು ಅಂತ. ಈಗ ಮಹಿಳೆ ಬಂತವ್ರು, ಈಗ ಯಾರೇ ಓಡಾಟ ಮಾಡಿದ್ರು ಕಾಂಗ್ರೆಸ್ ಪ್ರಚಾರ ಮಾಡಕತ್ತಾರೆ. ಓಕೆ, ಬೇರೆದೇನು ಮಾಡಕತ್ತಿಲ್ಲ. ಅವ್ರವ್ರ ಆಕಾಂಕ್ಷಿ ಆಗಕ್ಕೆ ಏನು, ಅದಕ್ಕೇನು ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಕ್ಯಾಟಗರಿ ಬಂದಾಗ ನೋಡೋದು, ಸರ್ವರು ಸ್ವತಂತ್ರರು ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಓಕೆ, ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗುತ್ತೆ ಈ ಪ್ರಚಾರದಿಂದ. ನಾನು ಮಾಡಿದ್ರನ್ನ ಕಾಂಗ್ರೆಸ್ ಪಕ್ಷ ಪ್ರಚಾರ ಆಕತಿ, ಇನ್ನೊಬ್ಬ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಪ್ರಚಾರ ಆಕತಿ, ಮತ್ತೊಬ್ಬ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಪ್ರಚಾರ ಆಗುತ್ತೆ. ಯಾವುದೇ ಥರ ಒಂದು ಸಂಘಟನೆ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಆಗ್ತಾ ಇದೆ. ಮುಂದೆ ಯಾರೇ ಟಿಕೆಟ್ ತೊಗೊಂಡ್ರು, ಯಾರಿಗೆ ಬಿಫಾರ್ಮ್ ಕೊಟ್ಟರು, ಅವ್ರಿಗೆ ಅನುಕೂಲ ಆಗುವಂಥ ಸಂದರ್ಭವನ್ನು ತಂದಿಡಾಕತ್ತಾರೆ, ಇಷ್ಟೇ. ಓಕೆ, ಈಗ ಜನ ಮಾತಾಡ್ತಾ ಇದ್ದಾರೆ ಸರ್, ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಜಹುರಾಜ್ ಅವರು ಅಶೋಕ್ ಪಟ್ಟಣ್ ಅವರ ಆಪ್ತರಂತ ಗುರುತಿಸ್ಕೊಂಡಂಥವ್ರು, ಅವರಿಗೆ ಆ ಟಿಕೆಟ್ ಸಿಗೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಎ ಗುಂಪು ಮತ್ತು ಬಿ ಗುಂಪಾಗಿದೆ. ಬಿ ಗುಂಪು ನಮಗೆ ಟಿಕೆಟ್ ಕೊಡುತ್ತೆ, ಎ ಗುಂಪು ಅವ್ರಿಗೆ ಟಿಕೆಟ್ ಕೊಡುತ್ತೆ ಅನ್ನೋ ಒಂದು ಗೊಂದಲ ನಿರ್ಮಾಣವಾಗಿರುವಂಥದ್ದು. ಇದು ಎಲ್ಲೋ ಈ ಜಿಲ್ಲಾ ಪಂಚಾಯತಿಯಿಂದ A, B ಅಂತಕ್ಕಂಥ ಭಾಗಗಳಾಯ್ತಾ ಅಂತ ನಾನು ಇಲ್ಲ ತಾವು ಇದನ್ನ ಸೃಷ್ಟಿ ಮಾಡಿದ್ರು A, B ಅಂತ. ನಮ್ಮಲ್ಲಿ ಹತ್ರ ಏನಿಲ್ಲ, ನಾವು ಎಲ್ಲರೂ ಒಂದೇ. ಓಕೆ, ಪಕ್ಷದಾಗಿದ್ದಾಗ ಸೃಷ್ಟಿ ಮಾಡುವಂಥ ಸಂದರ್ಭ ಇಲ್ಲ ಸರ್. ಅವರೇ ಹೇಳ್ತಾ ಇದ್ದಾರೆ, ನಮಗೆ ಈ ವಿಶ್ವಾಸ ಕೊಟ್ಟಿದ್ದಾರೆ, ನಮ್ಗೆ ಟಿಕೆಟ್ ಸಿಗುತ್ತೆ, ನೀವು ಹೇಳ್ತಾ ಇದ್ರಿ ನನಗೂ ಟಿಕೆಟ್ ಸಿಗುತ್ತೆ ಅಂತ. ಹೌದು, ನಾವು ಇದರಲ್ಲಿ ಸೃಷ್ಟಿ ಮಾಡುವಂಥ ಪ್ರಮೇಯನ ಬರ್ತಾ ಇಲ್ಲ ಸರ್. ನಿಮ್ಮ ಜನ ಮಾತಾಡ್ತಾ ಇರೋದು, ನಿಮ್ಮ ಆಕಾಂಕ್ಷಿಗಳು ಮಾತಾಡ್ತಾ ಇರೋದು. ಜನ ಮಾತಾಡ್ಲಿಕ್ಕೆ ನಾವೇನು ಅನ್ನೋಂಗಿಲ್ಲ. ಈಗ ಆಕಾಂಕ್ಷಿ ಆಗ್ಬೇಕಾದ್ರೆ ನನಗೆ ಸಿಗತ್ತೆ ಅಂತ ನಾನು ಭರವಸೆ ಮೇಲೆ ಹೋಗ್ತಾ ಇದ್ದೀನಿ. ಹೌದಾ, ಈಗ MLA 3 ವರ್ಷಕ್ಕೆ ಇಲೆಕ್ಷನ್ ಬರುತ್ತೆ. ಅವರಿಗೆ ಅಡ್ವಾನ್ಸಿನ ಬಿಫಾರ್ಮ್ ಕೊಟ್ಟಿರಂಗಿಲ್ಲ. ಚುನಾವಣಾ ಜಾರಿ ಆದ ಬಳಿಕ ಅವ್ರಿಗೆ ನಾಮಿನೇಷನ್ ಯಾವಾಗ ಡೇಟ್ ಇರುತ್ತೆ 1 ದಿವಸ 2 ದಿವಸ ಬಿಫೋರ್ ಕೊಡ್ತಾರೆ. ಅವಾಗ ಆಕಾಂಕ್ಷಿ ಆಗಿರ್ತಾರೆ, ಆಗ್ತಾರಲ್ವ. ಒಬ್ಬರು ಬಿಟ್ಟು 10 ಜನ ಆಗ್ಬೋದು. ಅವ್ರು ಯಾರ ಮೇಲೆ ಭರೋಸೆ ಇಟ್ಟು ಆಕಾಂಕ್ಷಿ ಆಗ್ತಾರೆ, ಹೈಕಮಾಂಡ್ ಮೇಲೆ. ಹೈಕಮಾಂಡ್. ಈಗ ನಮ್ಮ ಅಶೋಕ್ ಪಟ್ಟಣ್ ಅವರಿಗೆ ಹೈಕಮಾಂಡ್ ಯಾರು? ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ಖರ್ಗೆ ಸಾಹೇಬ್. ನನಗೆ ಹೈಕಮಾಂಡು ಅಶೋಕ್ ಪಟ್ಟಣ್. ಆ ಉದ್ದೇಶ ಇಟ್ಕೊಂಡು ನನಗೆ ಸಿಗತ್ತೆ ಅಂತ ನಾನು ಫೈಟ್ ಮಾಡಕ್ಕೆ ವಿಶ್ವಾಸ ಇದೆ. 100% ಅವ್ರು ಯಾವ ಥರ ವಿಶ್ವಾಸ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಖರ್ಗೆ ಮೇಲೆ, ಅದಕ್ಕಿಂತ ಹೆಚ್ಚಿಗೆ ನಾ ವಿಶ್ವಾಸ ಬಿಟ್ಟು ನನಗೆ ಹೈಕಮಾಂಡ್ ಅವರೇ, ಪಕ್ಷದ ಹೈಕಮಾಂಡ್ ಅವರೇ ನನಗೆ. ಆ ಉದ್ದೇಶ ಇಟ್ಕೊಂಡು ನಾನು ಪ್ರಚಾರ ಕೇಳ್ತೀನಿ. ಜಹುರಾಜ್ ಅವರು ಪಕ್ಷದ ನಿಷ್ಠಾವಂತ ಹಾಗೂ ಪಕ್ಕ ಅಂದರೆ ನಿಜವಾದಂಥ ಕಾರ್ಯಕರ್ತರು. ಅಂಥ ಕಾರ್ಯಕರ್ತರಿಗೆ ನನಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಒಂದು ಹುಮ್ಮಸ್ನಲ್ಲಿ ನೀವಿದ್ದೀರಿ. ಒಂದು ವೇಳೆ ಏನಾದರೂ ಜಹೂರ್ ಹಾಜಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಥವಾ ಬೇರೆ ಪಕ್ಷದಿಂದ ಟಿಕೆಟನ್ನು ತರುವಂಥ ಕೆಲಸ ಮಾಡ್ತಾರೆ ಅಂತ ತಮಗೆ ಸ್ಪಷ್ಟವಾಗಿ ಆಗಲೇ ಹೇಳಿದೆ. ಟಿಕೆಟ್ ತಪ್ಪುವ ಸಂಶಯ ಇಲ್ಲ. ಫಸ್ಟ್ ಆಫ್ ಆಲ್ ಅದು ನಿಮಗೆ ಸಮಯಕ್ಕೆ ತಮಗೆ ತಿಳಿತೈತೆ, ಸಮಯ ಬಂದಾಗ ತಮಗೆ ತಿಳಿತೈತಿ. ಈಗ ನಾನು ಹೆಚ್ಚಿಗೆ ಮಾತಾಡಿದ್ರೆ ಅದು ಏನಾಕೈತೆ ಅಂದ್ರೆ ಅತಿ ಆತ್ಮವಿಶ್ವಾಸ, ಆಮೇಲೆ ದುರಂಕಾರ ಅನ್ನಿಸ್ತದೆ. ಅದು ಬೇಡ, ಸಮಯಕ್ಕೆ ತಕ್ಕಂತೆ ಅದನ್ನು ಉತ್ತರ ಸಿಗತ್ತೆ. ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಟಿಕೆಟ್ ಸಿಗದೇ ಇದ್ದಲ್ಲಿ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನನ್ನನ್ನು ಬಿಟ್ಟು ಬೇರೆದವ್ರಿಗೆ ಯಾರಿಗೆ ಕೊಟ್ಟರು ಟಿಕೆಟ್ ತಪ್ಪುದಂತೂ ಸಾಧ್ಯನೇ ಇಲ್ಲ. ಒಂದು ವೇಳೆ ನೀವು ಅನ್ಕೊಂಡ್ರಿ, ನೀವು ಕ್ವಶನ್ ಮಾಡಿದ ಸಲುವಾಗಿ ನಾನು ಹೇಳಬೇಕಾಗತ್ತೆ, ಅವ್ರು ಯಾರಿಗೆ ಕೊಡಲಿ,
ಸ್ವತಃ ನಾನು ನಿಂತೀನಿ ಅಂತ ಕೇಸ್ ನಾ ಯಾವತ್ತು ನನ್ನ ಸಲುವಾಗಿ ಯಾವ ಥರ ದುಡಿತೀನಿ, ನನ್ನ ಸಲುವಾಗಿ ಯಾವ ಥರ ನಾ ಕೆಲಸ ಮಾಡ್ತೀನಿ, ಪಕ್ಷದ ಕಾರ್ಯವನ್ನು ಅಥವಾ ನಮ್ಮ ಹೊಟ್ಟ ಸ್ಥಳ ಹತ್ತಿರ ಹೋಗಿ ಮನೆಗೆ ಹೋಗೋದಾಗಲಿ ಅಥವಾ ಸಭೆ ಸಮಾರಂಭಗಳನ್ನು ಮಾಡೋದಾಗಲಿ ಅದೇ ಥರ ಅವ್ರಿಗೆ ಗಳಿಸುವಂಥ ನಾನು ಕಾರ್ಯವನ್ನು ಮಾಡ್ತೀನಿ. ಬೇರೆ ಪಕ್ಷಕ್ಕೆ ಹೋಗೋದಾಗಲಿ ಪಕ್ಷೇತರ ನಿಂದರೂ ಆಗಲಿ ನಾನು ಮಾಡಲ್ಲ. ಓಕೆ, ನೀವಂತೂ ಮಾಡೋದಿಲ್ಲ. ಉಳಿದವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಉಳಿದವ್ರ ಬಗ್ಗೆ ನಾನು ಹೇಳಕ್ಕೆ. ಓಕೆ, ಈಗ ಒಂದು ಸರಿ ಇನ್ನೊಂದು ಒಂದು ಕಡೆ ಜಹುರಾಜ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹೀಗೆ ಒಂದು ಕಡೆ ಅವರೊಂದು ಸಭೆ ಮಾಡ್ತಾರೆ, ಇನ್ನೊಂದಿಷ್ಟು ಕೆಲ ಜನ ಆಕಾಂಕ್ಷಿಗಳು, ನಾನು ಕೂಡ ಆಕಾಂಕ್ಷಿ ರೇಸ್ನಲ್ಲಿದ್ದೀನಿ, ಅವರು ಒಂದು ಕಡೆ ಸಭೆ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತದಾರರು ವಿಚಲಿತರಾಗ್ತಾರಾ ಇದರಿಂದ ಅಂತ? ನಾವು ಸ್ಪಷ್ಟವಾಗಿ ಆಗಲಿ ಹೇಳಿದ್ದೀನಿ, ಯಾರು ಪ್ರಚಾರ ಯಾರು ಸಭೆ ಮಾಡಿದ್ರು ಕಾಂಗ್ರೆಸ್ ಪರವಾಗಿ ಮಾಡ್ತಾ ಇದ್ದಾರೆ. ಓಕೆ, ಯಾರು ಹೋದರೂ ನಾವು 3 ಜನ ಹೋಗಲಿ 4 ಜನ ಹೋಗಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳಾದರೆ ಅಶೋಕ್ ಪಟ್ಟಣ ಅವ್ರ ಹೆಸರನ್ನ ಮುಂದೆ ಬರ್ತಾ ಇದೆ. ಬೇರೆದು ಏನಿಲ್ಲ. ಓಕೆ, ಅಲ್ಲಿ ವಿಂಗಡಣೆ ಆಗೋದು ಮಾತೇ ಇಲ್ಲ. ಜನ ಮಾತಾಡ್ತಾ ಇದ್ದಾರೆ ಸರ್. ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಸಾಕಷ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿದೆ, ಆದರೆ ಗೊಡಚಿ ಭಾಗ ಮಾತ್ರ ಇವಾಗಲಿಂದನೇ ಸ್ಟಾರ್ಟ್ ಆಗಿರೋ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ನಿಜಕ್ಕೂ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ, ಯಾರಿಗೆ ಆಗುತ್ತೆ? 4 ಜನ ಆಕಾಂಕ್ಷಿಗಳಿದ್ದಾರೆ, ಏನು ಕ್ಯಾಟಗರಿ ಚೇಂಜ್ ಆಗುತ್ತಾ, ಇವ್ರಿಗೆ ಸಿಗುತ್ತಾ ಅವ್ರಿಗೆ ಸಿಗುತ್ತಾ ಅಂತೇಳಿ ಏನು ಮೋಸ್ಟ್ಲಿ ಕ್ಯಾಟಗರಿ ಅಂತೂ 100ಕ್ಕೆ 100 ಚೇಂಜ್ ಆಗಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಆಕಾಂಕ್ಷಿಗಳು ಇರ್ತಾರೆ. ಯಾಕಂದ್ರೆ ಒಂದು ಜಿಲ್ಲಾ ಪಂಚಾಯತಿಗೆ ಸ್ವಾಭಾವಿಕ ನಾವು ಈಗ 4 ಜನ ಆಗಿವೆ, ಮುಂದೆ ಬರುವಂಥ ದಿನದಲ್ಲಿ 10 ಜನನೂ ಆಗ್ಬೋದು. ಹೌದು, ಚುನಾವಣೆ ಅಂದರೆ ಹಾಗೆ ಸರ್, ವಿಧಾನಸಭಾ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಕಾಂಕ್ಷಿಗಳು ಹೆಚ್ಚಿಗೆ ಆಗ್ತಾವೆ. ಎಷ್ಟು ಆಕಾಂಕ್ಷಿಗಳು ಹೆಚ್ಚಿಗೆ ಆಗ್ತಾವೆ ಅಷ್ಟು ನಮ್ಮ ಪಕ್ಷದ ಪ್ರಚಾರ ಆಗುತ್ತೆ, ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವೊಬ್ಬನೇ ಒಂದು ಊರಿಗೆ ಹೋದ್ರೆ ಅದು ಎಷ್ಟು ಜನಕ್ಕೆ ಸೀಮಿತ ಇರ್ತೋ ಗೊತ್ತಿಲ್ಲ. ನಾವು 100ಕ್ಕೆ 100 ಜನರಿಗೆ ನಾನು ಒಳ್ಳೇದು ಮಾಡೋಕ್ಕಾಗಂಗಿಲ್ಲ. ನಾವು ಅಧಿಕಾರದಾಗಿದ್ದಾಗ 5 ವರ್ಷ ಅಧಿಕಾರದಾಗಿದ್ದಾಗ ಎಲ್ಲೋ ಒಬ್ಬರು ಮನಸ್ಸನ್ನು ನೋವಾಗಿರ್ತೈತಿ, ಅಂಥ ಜನರು ನಾವು ಗಪ್ ಕೂತಿರ್ತಾರೆ, ಈ ಇನ್ನೊಬ್ಬನ ಆಕಾಂಕ್ಷಿನ ಹಿಡ್ಕೊಂಡಿರ್ತಾರೆ ಅವರು. ಅದು ಕಾಂಗ್ರೆಸ್ ಪ್ರಚಾರನ ಅದ. ಬಟ್ ನಿಮ್ಮ ಒಂದು ಆಕಾಂಕ್ಷಿಗಳ ಪಟ್ಟಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮ್ಮ ಪಕ್ಷದ ಪ್ರಚಾರ ಆಗುತ್ತೆ. ಜೊತೆಗೆ ನನಗೆ ಪಕ್ಷ ಟಿಕೆಟ್ ಕೊಡದೇ ಇರಲಿ, ನಾನು ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಾದ, ಈ ಆಕಾಂಕ್ಷಿಗಳ ಪಟ್ಟಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇನ್ನೊಂದು ವಿಚಾರ ಏನು ಚಾಲ್ತಿಯಲ್ಲಿರುವಂಥದ್ದು. ಈಗ ಜಹುರಾಜ್ ಅವರು ತೊರಗಲ್ ಗ್ರಾಮ, ಹೌದಾ ಸರ್? ಹೌದು. ಜೊತೆಗೆ ಮುಸ್ತಫಾ ದಾವಲ್ಬಿ ಅವರು, ನಿಮ್ಮ ಹಿಂದಿನ ಜಡ್ಪಿ ಅವರು ಕೂಡ ತೊರಗಲ್ದವರು. ಅವರ ಹಿಂದೆ ಇರತಕ್ಕಂಥವರು ಹೆಸರು ನಂಗೆ ಜ್ಞಾಪಕ ಬರ್ತಾರೆ, ಸರ್ಕಾಜಿ ಅವರು ಕೂಡ ತೊರಗಲ್. ಒಂದು ಜಡ್ಪಿ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತಾ ಇದೆ. ಯಾಕೆ ಜಡ್ಪಿ ಕ್ಷೇತ್ರವನ್ನು ತೊರಗಲ್ ಭಾಗಕ್ಕೆ ಕೊಡಬೇಕು? ಪೀರನ್ಗುಡಿ ಇದೆ, ನರಸಾಪುರ ಇದೆ. ಒಳ್ಳೆಯ ವಿಚಾರ. ಮುಸ್ತಫಾ ಆಗಲಿ ಅಥವಾ ಮುಸ್ತಫಾ ದಾವಲ್ಬೈರ್ ಆಗಲಿ ನಮ್ಮ ಸರ್ಕಾಜಿ ಅವರಾಗಲಿ ಅವರು ಗೊಡಚಿ ಮತಕ್ಷೇತ್ರದಿಂದ ಆಯ್ಕೆ ಆಗಿಲ್ಲ. ತಮಗೆ ಸ್ಪಷ್ಟವಾದ ಸ್ಪಷ್ಟನೆ ಜನ ಹೇಳ್ತಾ ಇರೋ ಇಲ್ಲ ನಾನು ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಅವರ ಹಲಗತ್ತಿ ಜಡಪೆಯಿಂದ ಆಯ್ಕೆ ಆಗಿದಂಥ ಜನ. ನಾನು ಕಾಂಟೆಸ್ಟ್ ಮಾಡ್ತಾ ಇರೋದು ಗೊಡಚಿ ಮತಕ್ಷೇತ್ರ. ಅವಾಗ ವಿಂಗಡಣೆ ಆಗಿದ್ದಿಲ್ಲ ಸರ್? ಆಗಿರ್ಕಿಲ್ಲ. ಅವಾಗ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಎಲ್ಲರೂ ಸಹಕಾರ ಮಾಡಿ ಅದನ್ನು ಗೆಲ್ಲಿಸಿದ್ದಾರೆ ಜನರು. ಒಂದು ಪ್ರಶ್ನೆ ಅಷ್ಟೇ ಸರ್, ಯಾಕೆ ಬೇರೆದವರು ಆಕಾಂಕ್ಷಿ ಆಗ್ಬೋದು ಸರ್, ನಾವೆಲ್ಲ ಬೇಡತ್ತೀವಿ. ಬೇರೆದವ್ರು ಎಷ್ಟು ಸಾಕಷ್ಟು ಜನ ಆಕಾಂಕ್ಷಿ ಅವರಿಗೆ ನಾವು ಕಟ್ ಹಾಕಿದ್ದೀವಾ? ಇಲ್ಲ. ಈಗ ನೋಡ್ರಿ, ನಾನು ನಿಂದಿರ್ತೀನಿ ಅಂತ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು ನಾನು. ಓಕೆ, ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇರುವಂಥದ್ದು. ಮತ್ತು ಎಲ್ಲ ಹಳ್ಳಿಯವರಿಗೆ ಸ್ವತಂತ್ರ ಇದ್ದೇವೆ, ಅವರು ಯಾರು ಮುಂದೆ ಬರ್ತಾ ಇಲ್ಲ. ಓಕೆ, ಈ ಕುರಿತಂತೆ ತಾವೇನಾದರೂ ಅಶೋಕ್ ಪಟ್ಟಣ ಅವ್ರ ಗಮನಕ್ಕೆ ತಂದಿರಾ? ಇಲ್ಲ ಸರ್, ನಾನು ಮತ್ತೊಮ್ಮೆ ಒಂದು ಚುನಾವಣೆಗೆ ಸ್ಪರ್ಧಿಸ್ಬೇಕಂತ ಮಾಡಿ ತಂದಿದ್ದೇನೆ ನಾನು. ಏನಂದ್ರು ಶಾಸಕರು? ಆಯ್ತಪ್ಪ, ಕೆಟಗರಿ ಬರಲಿ ವಿಚಾರ ಮಾಡೋಣಂದ್ರೆ. ಕೆಟಗರಿ ಬರೋವರೆಗೂ ವೇಟ್ ಮಾಡೋದು. ಅದಕ್ಕೆ ನಾನು ತಟಸ್ಥ ಉಳಿದಿದ್ದೆ. ಸುಮ್ಮನೆ ನಾನು ಕೆಟಗರಿ ಬರಲಿ, ಬಂದಾಗ ಮತ್ತೊಮ್ಮೆ ಏನೈತಿ ಸ್ಪರ್ಧಿಸೋಣ ಅಂತ ಕೆಲಸ ಹೇಳಿ ಮತ್ತು ಅವು ನಮ್ಮ ಕ್ಷೇತ್ರದಾಗ ಇಲ್ಲ ಸಲ್ಲದ ಮಾತು ಬರಾಕತ್ತು. ನಾನು ನಮ್ಮ ಕಾರ್ಯಕರ್ತರಾಗಲಿ ವೋಟರ್ಸ್ರಾಗಲಿ, ಯಾಕಂದ್ರೆ ನಾವು 5 ವರ್ಷ ಅಲ್ಲ, ಇದು 5 ವರ್ಷ ಜಡಪಿ ಆಯ್ಕೆ ಆಗಿದ್ದು 5 ವರ್ಷ ಬರೋದು. ನಾನು 2004ರಿಂದನೂ ಸಕ್ರಿಯವಾಗಿ ಜನರ ಬಳಿಗೆ ಹೋಗುವಂಥ ಕೆಲಸ ಮಾಡಿದ್ದೀನಿ, ಜನರ ಕೆಲಸ ಮಾಡೀನಿ. ಸಣ್ಣ ಪುಟ್ಟ, ನಾವು ಅಷ್ಟು ದೊಡ್ಡ ಲೀಡರ್ ಅಲ್ಲ, ನಾವು ಸಣ್ಣ ಕಾರ್ಯಕರ್ತ. ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಣ್ಣ ಕಾರ್ಯಕರ್ತ, ಒಂದು ಸಣ್ಣ ಹಳ್ಳಿ ಅವನನ್ನು ಗುರುತಿಸ್ಕೊಂಡೀನಿ ಅಷ್ಟೇ. ಯಾಕಂದರೆ ಎಲ್ಲರ ವಿಶ್ವಾಸವನ್ನು ಎಲ್ಲರ ಮನಸ್ಸನ್ನು ಗೆದ್ದೀನಿ. ಆ ಉದ್ದೇಶದಿಂದ ನಾನು ಒಂದು ಆಕಾಂಕ್ಷಿಯಾಗಿ ಬರ್ಬೋದು. ಈಗ ಒಂದು ಚುನಾವಣೆಗೆ ಹೋಗ್ಬೇಕಾದ್ರೆ ಸರ್, ಹಣಬಲ ಜನಬಲ ಎರಡೂ ಬೇಕು. ನಿಮಗೆ ಈ 2 ಬಲ ಇದೆಯಾ ಅಂತ? ನನಗೆ ಜನಬಲ ಇದೆ, ಹಣಬಲ ಇಲ್ಲ. ಹಣಬಲ ಇಲ್ಲ. ಏನು ಹೇಳ್ತಾರೆ ಜನ?
ಜನ ನಾವು ಆರಿಸಿ ತರ್ತೀವಿ ನಿಮ್ಮನ್ನಂತ. ಹಾಂ, ಇಲ್ಲ ಜಹೂರ್ ಅವರೇ, ನೀವು 5 ವರ್ಷ ಆಳಿದ್ದೀರಿ. ಈ ಅಲ್ಲಿಯೂ ಆಗಿಲ್ಲ. ಹಾಂ. ನಾನು ಸಭೆ ಸಮಾರಂಭ ಮಾಡೀನಿ ಈಗ. ಅಲ್ಲಿ ತಾವು ಬಂದಿದ್ರೆ ಗೊತ್ತಾಕಿತ್ತು, ಯಾರ ಮೀಡಿಯಾದವ್ರು ಇದ್ದರೂ ಗೊತ್ತಾಕಿತ್ತು. ಅವರು ಒಂದೇ ಮಾತು, ನಿಮಗೆ ಟಿಕೆಟ್ ಕೊಟ್ಟಿದ್ದಾಗಲೇ ನಾವು ನಮ್ಮ ಸ್ವಂತ ಖರ್ಚು ಮಾಡಿಕೊಂಡು ನಾವು ಸಹ ಪ್ರಚಾರ ಮಾಡ್ತೀವಿ ತಮ್ಮದು ಅಂತ ಹೇಳ್ತಾರೆ. ಓಕೆ, ಜನಬಲ ನಿಮಗೆ ಜಾಸ್ತಿ ಜಾಸ್ತಿ ಇದೆ. ಒಂದು ರೀತಿ ನೋಡ್ತಾ ಹೋದರೆ ಸರ್, ಈಗ ಚುನಾವಣೆ ಅಂತಂದರೆ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಒಂದು ಹಣಬಲ, ಒಂದು ಜನಬಲ, ಇನ್ನೊಂದು ಜಾತಿ. ಯಾವ ಬಲದಿಂದ ನೀವು ಎಲೆಕ್ಷನ್ಗೆ ಹೋಗ್ತೀರಿ? ನಾವು ಜನಬಲದಿಂದ. ಓಕೆ, ಯಾವತ್ತು ಜಾತಿಯನ್ನು ನೋಡೋದು? ಜಾತಿ ನೋಡಲ್ಲ. ಎಷ್ಟು ಕಾಸ್ಟ್ಗಳು ಬರ್ತದೆ ಸರ್? ಯಾವ್ಯಾವ ಜನಾಂಗ ಬರುತ್ತೆ? ಅಲ್ಪಸಂಖ್ಯಾತರ ಓಟ್ ಎಷ್ಟಿದೆ? ಮತ್ತು ಇವ್ರದ್ದು ಉಳಿದ ಅಲ್ಪಸಂಖ್ಯಾತರು 4,500 5,000 ಇದೆ ನಮ್ಮ ಸಮಾಜ. ಓಕೆ. ಹಾಂ. ಕುರುಬ ಸಮಾಜ ಸ್ವಲ್ಪ ಮೆಜರ್ ಇದೆ. ತದನಂತರ ನಮ್ಮ ಪಂಚಮಸಾಲಿ ಲಿಂಗಾಯತ ಸಮಾಜ ಇದೆ, SC ಇದೆ, ST ಇದೆ. ಇವು ನಮ್ಮಲ್ಲಿ ಇಷ್ಟು ಜನ. ಎಲ್ಲ ಜಾತಿ ಜನಾಂಗದ ಜನ ಏನು ಎಲ್ಲ ಜಾತಿಯ ಜನಾಂಗದ ಕೂಡ ನನ್ನ ಒಳ್ಳೆಯ ಸಂಪರ್ಕ ಇಟ್ಕೊಂಡೀನಿ. ಎಲ್ಲ ನಾಯಕರ ಜೊತೆನೂ ನಾನು ಮಾತಾಡ್ಕೊಂಡೀನಿ, ಎಲ್ಲ ಸಮಾಜದ ನಾಯಕರ ಜೊತೆ. ಈಗ ಒಂದು ಉದಾಹರಣೆನ ತೊಗೊಂಡ್ರೆ ಸರ್, ಈಗ ಒಮ್ಮೆ ಜಡ್ಪಿ ಆದಂಥವ್ರು ಮತ್ತೊಮ್ಮೆ ಜಡ್ಪಿ ಟಿಕೆಟ್ ಕೊಟ್ಟಂಥ ಉದಾಹರಣೆ ಕಾಂಗ್ರೆಸ್ನಲ್ಲಿ ಇಲ್ಲ. ಅದು ಎಲ್ಲಾದರೂ ನಿಮಗೆ ಶಾಪವಾಗಿ ಕಾಡಬಹುದಾ ಅಂತ? ಒಳ್ಳೆ ವಿಚಾರ ನಿಮ್ದು ಹೇಳ್ತೀನಿ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಮ್ಮೆ MLA ಆದರೂ ಸೆಕೆಂಡ್ MLA ಆಗಿದ್ದು ನಿಮ್ಗೆ ಗೊತ್ತಿದೆ. ಎರಡೇ ಸಲ MLA ಆಗಿದ್ದು ಗೊತ್ತಿದೆ. ಅಶೋಕ್ ಪಟ್ಟಣವ್ರು 2 ಬಾರಿ MLA ಆದ ಇತಿಹಾಸವನ್ನು ಬರೆದ್ರು. ಹಾಗೆ ಜಹೂರಾಜ್ ಅವರು ಜಹೂರಾಜ್ ಯಾಕೆ ಬರೀಬಾರ್ದು ಹಂಗೆ ಇತಿಹಾಸ? ಹಂಗಾರೆ ಇತಿಹಾಸ ಬರಲಿಕ್ಕೆ ತಾವು ಸನ್ನದ್ಧರಾಗಿ ನಾವು ಪಕ್ಷಕ್ಕಾಗಿ, ಪಕ್ಷ ಸಂಘಟನೆಗಾಗಿ. ಓಕೆ, ಪಕ್ಷದಲ್ಲಿ ಇರಲಿ ಬಿಡಲಿ, ಪಕ್ಷ ಟಿಕೆಟ್ ಕೊಡಲಿ ಬಿಡಲಿ, ನಾನು ಮಾತ್ರ ಕಾಂಗ್ರೆಸ್ನ ಒಬ್ಬ ಕಟ್ಟಾಳವಾಗಿರ್ತೀನಿ ಅಂತ ಹೇಳ್ತೀರಿ. ಕಟ್ಟಾಳವಾಗಿ ಕಾಂಗ್ರೆಸ್ ಪಕ್ಷ ಕಟ್ಟಾಳವಾಗಿ ನಾನು ಕೆಲಸ ಮಾಡ್ತೀನಿ. ಓಕೆ, ಒಂದು ವೇಳೆ ಏನಾದರೂ ಸಾಹೇಬ್ರು ನಿಮಗೆ, ನಿಮ್ಮ ಶಾಸಕರು ಬೇಡ ಜಹೂರ್ ಅವರು ಈ ಸಾರಿ ಬೇಡವಾ, ಬೇರೆದವ್ರಿಗೆ ಅವಕಾಶ ಕೊಡೋಣ ಅಂದರೆ? ನಮ್ಮ ಸಾಹೇಬ, ನಮ್ಮ ಅಶೋಕ್ ಪಟ್ಟಣವರು ಗೇರಿ ಹಾಕಿದ್ರೆ ನಾನು ದಾಟಲ್ಲ. ಓಕೆ, ಖುಷಿ ಇದೆ ನಿಮಗೆ? ಖುಷಿ ಇದೆ. ನಮ್ಮ ಸಾಹೇಬ ಅವ್ರು ಏನು ಹೇಳ್ತಾರೆ ನಾನು ಅದನ್ನು ಪಾಲಿಸ್ತೀನಿ. ಕೊನೆಯದಾಗಿ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಅಥವಾ ವ್ಯಕ್ತಿಗತ ಕಾರ್ಯಕರ್ತನ? ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಓಕೆ, ವ್ಯಕ್ತಿಗತ ರಾಜಕಾರಣ ತಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿರ್ತಾರೆ. ಕಟ್ಟಾಳವಾಗಿ. ಓಕೆ, ಕಾಂಗ್ರೆಸ್ಸಿಂದ ಯಾರೇ ಬಂದರೂ ಕೂಡ ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಎಸ್ ವೀಕ್ಷಕರೇ, ಇದು ಮಾಜಿ ಜಿಲ್ಲಾ ಪಂಚಾಯತ್ನ ಜಹೂರ್ ಹಾಜಿ ಅವರ ಮಾತು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಪೈಪೋಟಿ ನಡೆದಿರುವಂಥದ್ದು. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ಬೆಳೆಯುತ್ತಿರುವಂಥದ್ದು. ಆದರೆ ಜಹೂರ್ ಹಾಜಿ ಅವರು ಹೇಳ್ತಾ ಇರೋ ಮಾತು ಇಷ್ಟೇ, ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು. ಪಕ್ಷ ನನಗೆ ಟಿಕೆಟ್ ಕೊಡಲಿ, ಕೊಡದೇ ಇರಲಿ, ಕೊಟ್ಟರೂ ಕೂಡ ನಾನು ಕಾಂಗ್ರೆಸ್ನಲ್ಲಿರ್ತೀನಿ, ಬಿಟ್ಟರೂ ಕೂಡ ಕಾಂಗ್ರೆಸ್ನಲ್ಲಿರ್ತೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರ ಪರ ಪ್ರಚಾರ ಮಾಡಿ ಕಾಂಗ್ರೆಸ್ನ ಗೆಲುವಿನ ನಗೆ ಬೀರಲು ನಾನು ಸದಾ ಸಿದ್ಧ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಮನದಾಳದ ಮಾತನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಇದು ಜಹೂರ್ ಹಾಜಿ ಅವರ ಮಾತು. ಹೀಗೆ ನಿತ್ಯವೂ ಕೂಡ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ಸನಿಹವಾಗಿರುವಂಥದ್ದು. ಹೀಗೆ ಎಲ್ಲ ಕೂಡ ಅಭ್ಯರ್ಥಿಗಳ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಹೀಗೆ ನಿರಂತರವಾದಂಥ ಒಂದು ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್. ನಮಸ್ಕಾರ.